ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಶುರು ಆಗ್ತಾ ಇದೆ. ಈ ಉಳಿದಿರೋ ಕೆಲವೇ ದಿನಗಳಲ್ಲಿ ನೀವು ಎಕ್ಸಾಮ್ನ ಯಾವ ರೀತಿ ಫೇಸ್ ಮಾಡಬೇಕು, ನೀವು ಎಕ್ಸಾಮ್ನ ಕಾನ್ಫಿಡೆಂಟಾಗಿ ಬರೀಬೇಕು ಅಂದರೆ ಯಾವ ರೀತಿ ಓದಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಇನ್ನೇನು ಕೆಲವೇ ದಿನಗಳು ಎಕ್ಸಾಮ್ ಇದೆ. ಆಲ್ರೆಡಿ ನೀವು ಓದಿರ್ತೀರ. ಇನ್ನು ಈ ಉಳಿದಿರೋ ದಿನಗಳಲ್ಲಿ ನೀವು ಯಾವ ರೀತಿ ಓದಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಅದನ್ನು ಫಾಲೋ ಮಾಡಿ ಆ ರೀತಿ ನೀವು ಓದಿದರೆ ನಿಮಗೆ ಎಕ್ಸಾಮಲ್ಲಿ ಯಾವುದೇ ರೀತಿ ಭಯ ಇಲ್ಲದೆ ಕಾನ್ಫಿಡೆಂಟಾಗಿ ಎಕ್ಸಾಮನ್ನು ಬರೀಬೋದು. ಮೊದಲನೇದಾಗಿ ನಿಮ್ಮ ದೇಹ ಮತ್ತು ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆಗಿರಬೇಕು. ನೀವು ಇಲ್ಲಿ ಏನು ಓದ್ತಾ ಇದ್ದೀರೋ ನಿಮ್ಮ ಮನಸ್ಸು ನಿಮ್ಮ ಪುಸ್ತಕದ ಮೇಲೆ ಇರಬೇಕು. ನೀವೇನು ಓದ್ತಾ ಇದ್ದೀರೋ ಅದರ ಕಡೆಯೇ ನಿಮ್ಮ 100% ಫೋಕಸ್ ಅನ್ನೋದಿರಬೇಕು. ಇಷ್ಟು ದಿನದಿಂದ ಓದ್ತಾ ಇರ್ತೀರ, ನಿಮ್ಮ ಪುಸ್ತಕ ಇಲ್ಲೇ ಇರುತ್ತೆ, ನಿಮ್ಮ ದೇಹ ಇಲ್ಲೇ ಇರುತ್ತೆ, ಆದರೆ ನಿಮ್ಮ ಮನಸ್ಸು ಮಾತ್ರ ಬೇರೆ ಕಡೆ ಅಲೆದಾಡ್ತಾ ಇರುತ್ತೆ. ಈಗಿರೋ ಒಂದು ಕಡಿಮೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಆ ತಪ್ಪನ್ನು ಮಾಡಬಾರ್ದು. ನೀವು ಇಲ್ಲಿ ಏನು ಓದ್ತಾ ಇದ್ದೀರೋ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಒಂದೇ ಕಡೆ ಏಕಾಗ್ರತೆಯಿಂದ ಓದಿದ್ರೇ ನೀವೀಗ ಉಳಿದಿರೋ ಒಂದು ಕಡಿಮೆ ದಿನಗಳಲ್ಲಿ ಚೆನ್ನಾಗಿ ಓದಿ ನೀವು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೆಯೋದಕ್ಕೆ ಆಗುತ್ತೆ. ಯಾವುದೇ ಸಾಧಕರನ್ನ ತಗೊಳ್ಳಿ, ಅವರ ಸಾಧನೆ ಮಾಡೋಕ್ಕೆ ಹೊರಟಾಗ ಅವರು ಮಾಡೋದು ಇದೇ ಕೆಲಸನೇ. ಅವರ ದೇಹ ಮತ್ತು ಮನಸ್ಸನ್ನು ಅವರು ಏನು ಸಾಧನೆ ಮಾಡಬೇಕು ಅದರ ಕಡೆಯೇ ಅವರು ಕಾನ್ಸಂಟ್ರೇಟ್ ಮಾಡಿ ಅವರ ಕೆಲಸನ ಅವರು ನಿಭಾಯಿಸ್ತಾ ಇರ್ತಾರೆ. ಅದರಿಂದನೇ ಅವರು ಸಕ್ಸಸ್ ಆಗ್ತಾರೆ, ಅವರು ಆ ಸಾಧನೆ ಮಾಡ್ತಾರೆ. ಅದೇ ರೀತಿ ನಿಮ್ಮ ಎಕ್ಸಾಮ್ ಕೂಡ ಈಗ ನೀವು ಬರೆದು ಚೆನ್ನಾಗಿ ಪಾಸ್ ಮಾಡಿ ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ಒಂದು ಸಾಧನೆಯೇ. ಈ ರೀತಿ ಸಾಧನೆಗೆ ನೀವು ಹೊರಟಿದ್ದೀರಂದರೆ ನಿಮ್ಮ ತನು ಮತ್ತು ಮನ ಎರಡೂ ಸಹ ನಿಮ್ಮ ಓದಿನ ಕಡೆಯೇ ಕೇಂದ್ರೀಕೃತವಾಗಿರಬೇಕು. ಅದೇ ರೀತಿ ಈಗ ನಿಮ್ಮ ಕ್ಲಾಸಸ್ಸಲ್ಲಿ ರಿವಿಷನ್ ಅನ್ನೋದು ನಡೀತಾ ಇರುತ್ತೆ. ಈ ರಿವಿಷನ್ ಟೈಮಲ್ಲೂ ಇಲ್ಲೂ ಅಷ್ಟೇ ನಿಮ್ಮ ಗಮನ ಆ ಟೀಚರ್ ಏನು ಹೇಳ್ತಾ ಇರ್ತಾರೋ ಅದೇ ಕಡೆ ಗಮನ ಇರಬೇಕು. ಅದನ್ನೇ ನೀವು ಕಾನ್ಸಂಟ್ರೇಟಾಗಿ ಕೇಳ್ತಾ ಇರಬೇಕು. ಆ ಪಾಠ ಮಾಡೋ ಹೊತ್ತಿಗೆ ನಿಮ್ಮ ಗಮನ ಎಲ್ಲೋ ಇರುತ್ತೆ. ಅದನ್ನೇ ನಿಮಗೆ ಶಾರ್ಟಾಗಿ ಈಗ ರಿವಿಷನ್ನಲ್ಲಿ ಅದನ್ನೇ ಶಾರ್ಟಾಗಿ ಹೇಳ್ತಾ ಇರ್ತಾರೆ. ನಿಮ್ಮ ಫುಲ್ ಫೋಕಸ್ ಅಲ್ಲೇ ಇದ್ದು ನೀವು ಅಲ್ಲಿ ಏನು ಕೇಳ್ತೀರೋ ಅದನ್ನೇ ಎಕ್ಸಾಮಲ್ಲಿ ಬರೆದ್ರೂ ಸಾಕು, ನೀವು ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಅದಕ್ಕೋಸ್ಕರ ಈಗ ರಿವಿಷನ್ ಇರೋ ಟೈಮಲ್ಲಿ ಮತ್ತು ಟೀಚರ್ಸ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತಾರೋ ಅದನ್ನಂತೂ ನೀವು ಮಿಸ್ ಮಾಡಲೇಬೇಡಿ. ಅದನ್ನೇ ನೀವು ಪದೇ ಪದೇ ಓದಿ ಅದರ ಕಡೆಯೇ ನೀವು ಫೋಕಸ್ ಮಾಡಿ ಅದನ್ನೇ ನೀವು ಚೆನ್ನಾಗಿ ಓದಿ ಬರೆದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹತ್ರ ಬಂತು ಅಂದ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ತುಂಬ ಸ್ಟ್ರೆಸ್ಸಿಂದ ಓದೋಕ್ಕೆ ಹೋಗಬೇಡಿ. ಆ ಸ್ಟ್ರೆಸ್ಸಲ್ಲಿ ಓದಿದ್ದು ನಿಮಗೆ ಜ್ಞಾಪಕದಲ್ಲಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ಯಾವತ್ತೇ ಆಗಲಿ ನೀವು ಓದಬೇಕು ಅಂತಂದರೆ ಈಗ ನಿಮ್ಮ ಮೈಂಡ್ ಫುಲ್ ಫ್ರೀ ಆಗಿರಬೇಕು. ಆವಾಗಲೇ ಅದಕ್ಕೆ ಹೇಳಿದ್ದು ನಿಮ್ಮ ತನು ಮತ್ತು ಮನ ಇಲ್ಲೇ ಇರಬೇಕು ಅಂತ. ಅದನ್ನು ಬಿಟ್ಟು ನೀವು ಬೇರೆ ಏನು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಈಗ ಇರೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಸು, ನಿಮ್ಮ ಸ್ಟಡೀಸ್. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ಫುಲ್ ಆಗಬೇಡಿ. ಆರಾಮಾಗಿ ಪೀಸ್ಫುಲ್ಲಾಗಿರಿ. ಪೀಸ್ಫುಲ್ಲಾಗಿ ಓದ್ಕೊಂಡ್ರೆ ನಿಮ್ಗೆ ಓದಿದ್ದು ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಅದು ಚೆನ್ನಾಗಿ ಜ್ಞಾಪಕನೂ ಇರುತ್ತೆ. ಎಕ್ಸಾಮಲ್ಲಿ ಅದೇ ರೀತಿ ನೀವು ಆ ಕ್ವಶನ್ಸ್ನ ಓದ್ತಾ ಇದ್ದರೆ ಜ್ಞಾಪಕನೂ ಬರುತ್ತೆ. ಈಗ ನಿಮ್ಮ ಸಾಮರ್ಥ್ಯನ ತೋರಿಸುವಂಥ ಸಮಯ. ನಿಮ್ಮ ಎಷ್ಟು ಸಾಮರ್ಥ್ಯ ಇದೆಯೋ ನಿಮ್ಗೆ 100% ಆ ಒಂದು ಎಫರ್ಟ್ನ, ನಿಮ್ಮ ಸಾಮರ್ಥ್ಯನ ನಿಮ್ಮ ಸ್ಟಡೀಸ್ ಮೇಲೆ ತೋರಿಸುವಂಥ ಸಮಯ. ನಿಮ್ಮ ಮೇಲೆ ನಿಮಗೆ ಕೀಳಿರಿಮೆ ಅನ್ನೋದು ಬೇಡ. ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಓದ್ಕೊಂಡಿದ್ದೀನಿ, ಚೆನ್ನಾಗಿ ಓದಿ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಈಗ ಡಬಲ್ ಆಗಬೇಕು. ಯಾವುದೇ ರೀತಿ ಬೇರೆ ಒಂದು ಡಿಸ್ಟಾರ್ಷನ್ಗೆ ಹೋಗದೆ ಫುಲ್ ಫೋಕಸ್ ನೀವು ಸ್ಟಡೀಸ್ ಮೇಲೆ ಇರಲಿ. ಸ್ಟಡಿ ಇದೇ ಇರಬೇಕು ನಿಮ್ಮ ಮೈಂಡಲ್ಲಿ ಈಗ. ಮತ್ತು ತುಂಬ ಜನ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಅಂದ್ರೇ ಎಕ್ಸಾಮ್ ಹಾಲ್ ಹತ್ರ ಹೋಗ್ತಾನೆ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ಭಯ ಅನ್ನೋದು ಬೇಡ ನಿಮಗೆ. ಯಾಕೆ ಅಂದರೆ ನೀವು ಭಯ ಪಟ್ಟಷ್ಟು ನೀವೇನು ಓದಿರ್ತೀರೋ ಅದನ್ನು ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನೀವು ಭಯ ಪಡಬಾರ್ದು. ನೀವು ಫ್ರೀಯಾಗಿರಿ. ಯಾಕೆಂದರೆ ನೀವು ಎಕ್ಸಾಮ್ಗೆ ಹೋಗ್ತಾರೆ, ಇದೇನು ದೊಡ್ಡ ಯುದ್ಧ ಅಲ್ಲ. ನಿಮ್ಮ ಮೇಲೆ ಏನೋ ಎದುರಾಳಿಗೆ ಬಂದು ಅಟ್ಯಾಕ್ ಮಾಡೋ ಥರ ಏನಿರೋದಿಲ್ಲ. ನೀವು ಇಷ್ಟು ದಿವಸ ಏನು ಸಿಲೆಬಸ್ ಓದಿರ್ತೀರೋ ಅದರಲ್ಲಿನ ಕ್ವಶನ್ಸನ್ನೇ ಅವರು ಕೊಟ್ಟಿರ್ತಾರೆ. ಅದನ್ನು ಆಲ್ರೆಡಿ ನೀವು ಓದಿರ್ತೀರ. ನೀವು ಭಯಪಟ್ಟಷ್ಟು ನೀವು ಓದಿರೋದು ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಭಯ ಪಡೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಫ್ರೀಯಾಗಿರ್ತೀರೋ, ಎಷ್ಟು ಟೆನ್ಷನ್ ಫ್ರೀಯಾಗಿರ್ತೀರೋ ನಿಮಗೆ ಆ ಎಕ್ಸಾಮ್ ಬರೆಯೋದು ಅಷ್ಟು ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗಬೇಡಿ. ಮತ್ತು ಎಕ್ಸಾಮ್ ಮುಗಿದ ಮೇಲೆ ನಾಳೆ ಒಂದು ಎಕ್ಸಾಮ್ ಇರುತ್ತೆ. ಇವತ್ತು ಯಾವುದೋ ಒಂದು ಕ್ವಶನ್ ಬಿಟ್ಟಿರ್ತೀರ ಅಥವಾ ಸರಿಯಾಗಿ ಬರೆದಿಲ್ಲ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸಬ್ಜೆಕ್ಟ್ಗೆ
ನೀವು ಓದೋಕ್ಕೆ ಹೋಗಬೇಡಿ. ಅಥವಾ ನಾಳೆ ಯಾವುದಾದ್ರೂ ಒಂದು ಕಷ್ಟದ ಸಬ್ಜೆಕ್ಟ್ ಇದೆ ಅಂತಂದರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವತ್ತು ಯಾವ ಸಬ್ಜೆಕ್ಟ್ ಇದೆಯೋ ಅಥವಾ ನಾಳೆ ಯಾವ ಸಬ್ಜೆಕ್ಟ್ ಇದೆಯೋ ಅದಕ್ಕೆ ಓದ್ಕೊಳ್ಬೇಕಾಗುತ್ತಲ್ಲ, ಫುಲ್ ಫೋಕಸ್ ಅದೇ ಸಬ್ಜೆಕ್ಟ್ ಮೇಲೆ ಇರಲಿ. ಯಾಕಂದರೆ ಹಿಂದಿನ ಎಕ್ಸಾಮ್ ನೀವು ಚೆನ್ನಾಗಿ ಬರ್ದಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆದರೆ ನೆಕ್ಸ್ಟ್ ಇರೋ ಎಕ್ಸಾಮ್, ನಾಳೆ ಏನಿದೆಯೋ ಎಕ್ಸಾಮು, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ನೀವು ಓದಷ್ಟು ನೀವು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಒಂದೇ ಸಬ್ಜೆಕ್ಟ್ ಅನ್ನೋದು ನಿಮ್ಮ ಮೈಂಡಲ್ಲಿರಬೇಕು. ಅದ್ರ ಬಗ್ಗೆನೇ ನೀವು ಚೆನ್ನಾಗಿ ಓದಿ ನೀವು ಎಕ್ಸಾಮ್ಗೆ ಹೋದರೆ ನೀವು ಅಷ್ಟೇ ಕಾನ್ಫಿಡೆಂಟಾಗಿ ಕಾಣ್ತೀರಾ. ಆ ಎಕ್ಸಾಮ್ ಕೂಡ ಅಷ್ಟೇ ಚೆನ್ನಾಗಿ ಬರೀತೀರ, ನಿಮ್ಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ನಿಮ್ಮೆಲ್ಲರಿಗೂ ಎಕ್ಸಾಮ್ ಬರೀತಾ ಇರುವ ಎಲ್ಲ ವಿದ್ಯಾರ್ಥಿಗಳು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.